ಎಲ್ಲರಿಗೂ ನಮಸ್ಕಾರ. ಅನೀಶ್ ಲಾಗ್ಸ್ಗೆ ಸ್ವಾಗತ. ಇವತ್ತು ತೊಂಡೆಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತ. ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಬೇಕು. ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇದು ಸಂಡಿಗೆ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕಾಗ್ತದೆ. ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ನಂತರ 1 ಚಮಚ ಅಚ್ಕಾರದ ಪೌಡ್ರನ್ನು ಹಾಕಬೇಕಾಗತ್ತೆ. ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ 1 ಚಿಟಿಕೆ ಇಂಗು, ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಬಿಡಿ ಬಿಡಿಯಾಗಿ ಅದನ್ನು ಹರಡಿ ಒಣಗಿಸ್ಬೇಕಾಗ್ತದೆ. ಯಾಕಂದರೆ ಅದು ಬಿಸಿಲಲ್ಲಿ ಒಣಗಬೇಕಲ್ಲ, ಹಾಗಾಗಿ ತಟ್ಟೆ ಅಗಲಕ್ಕೆ ಎಲ್ಲ ತೊಂಡೆಕಾಯನ್ನು ಹರಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನಂತರ ಬಿಸಿಲಲ್ಲಿ ಒಣಗಿದ ನಂತರ ಅದು ಹೀಗೆ ಡ್ರೈ ಆಗಿ ತೊಂಡೆಕಾಯಿ ಅದನ್ನು ಹೀಗೆ ಕೈಯಲ್ಲಿ ಮುರಿದ್ರೆ ಈ ಥರ ಅದು ರೋಸ್ಟಾಗಿ ಇರಬೇಕು. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ನಿಧಾನವಾಗಿ ತೊಂಡೆಕಾಯನ್ನು ಹುರ್ಕೊಳ್ಬೇಕಾಗುತ್ತೆ. ಇದು ಊಟಕ್ಕೆ ಬಹಳ ರುಚಿಯಾಗಿರ್ತದೆ ಈ ತೊಂಡೆಕಾಯಿ ಸಂಡಿಗೆ. ಹೀಗೆ ನಿಧಾನವಾಗಿ ಅದು ಕಪ್ಪಾಗದೆ ಹಾಗೆ ನಿಧಾನವಾಗಿ ಹುರಿದು ಸಂಡಿಗೆಯನ್ನು ಒಂದು ತಟ್ಟೆಗೆ ಹಾಕಬೇಕು. Thank you for watching.